ಏಪ್ರಿಲ್ ತಿಂಗಳ ಮಕರ ರಾಶಿಯವರ ಪೂರ್ತಿ ಸಂಪೂರ್ಣ ರಾಶಿ ಭವಿಷ್ಯವನ್ನು ನೋಡೋಣ. ಈ ತಿಂಗಳು ಮಕರ ರಾಶಿಯವರಿಗೆ ಮಿಶ್ರ ಫಲ ಇದೆ. ಮೊದಲ ಅರ್ಥದಲ್ಲಿ ಒತ್ತಡ, ನಂತರದ ದಿನಗಳಲ್ಲಿ ಸುಧಾರಣೆ ಮತ್ತು ಅವಕಾಶಗಳು ಹೆಚ್ಚಾಗಿ ಬರುತ್ತವೆ. ಇನ್ನು ಉದ್ಯೋಗ ವಿಚಾರದಲ್ಲಿ ನೋಡುವುದಾದರೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಿರುತ್ತೆ. ಮೇಲಾಧಿಕಾರಿಗಳ ಜೊತೆ ಜಾಗೃತಿ ಅಗತ್ಯ. ಯಾಕಂದರೆ ಹೊಸ ಅವಕಾಶಗಳು ತಿಂಗಳ ಕೊನೆಯಲ್ಲಿ ಬರುವುದರಿಂದ ನಿಮಗೆ ಬಿಸ್ನೆಸ್ ಮಾಡುವವರಿಗೆ ನಿಧಾನವಾಗಿ ಲಾಭ ಬರುತ್ತದೆ. ಇನ್ನು ಹಣಕಾಸು ವಿಚಾರದಲ್ಲಿ ನೋಡುವುದಾದರೆ ಅನಗತ್ಯ ಖರ್ಚು ಹೆಚ್ಚಾಗಬಹುದು. ಹೂಡಿಕೆ ಮಾಡುವ ಮೊದಲು ಚೆನ್ನಾಗಿ ಯೋಚಿಸಿ. ಸಾಲ ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಎರಡೂ ತಪ್ಪಿಸಿ. ತಿಂಗಳ ಅಂತ್ಯದ ವೇಳೆಗೆ ಸ್ಥಿತಿ ಸುಧಾರಿಸುತ್ತದೆ. ನಿಮಗೆ ಪ್ರೀತಿ ಮತ್ತು ಕುಟುಂಬದಲ್ಲಿ ನೋಡುವುದಾದರೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಾದಗಳು ಉಂಟಾಗಬಹುದು. ದಂಪತಿಗಳಲ್ಲಿ ಅರ್ಥ ಮಾಡಿಕೊಳ್ಳುವಿಕೆಯುವುದು ಮುಖ್ಯ. ಪ್ರೇಮ ಜೀವನದಲ್ಲಿ ಮಿಶ್ರ ಫಲ ಆಗಿರುವುದರಿಂದ ಹಿರಿಯರ ಆಶೀರ್ವಾದ ನಿಮಗೆ ಶಾಂತಿ ಸಿಗುತ್ತದೆ. ಹಿರಿಯರ ಆಶೀರ್ವಾದ ಪಡೆಯುವುದು ಮುಖ್ಯ. ಇನ್ನು ಆರೋಗ್ಯ ವಿಚಾರದಲ್ಲಿ ನೋಡುವುದಾದರೆ ಒತ್ತಡ ಮತ್ತು ನಿದ್ರೆ ಸಮಸ್ಯೆ ಹೆಚ್ಚಾಗಿ ಕಾಣಿಸುತ್ತದೆ. ರಿಲ್ಯಾಕ್ಸ್ ಆಗಿರಿ. ತಲೆನೋವು, ಬೆನ್ನು ನೋವು ಸಾಧ್ಯತೆ ಹೆಚ್ಚಾಗುವುದಿದೆ. ಯೋಗ, ಧ್ಯಾನ ಮಾಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಇನ್ನು ಅದೃಷ್ಟ ಮತ್ತು ಶುಭ ದಿನಗಳು ನೋಡುವುದಾದರೆ ಶುಭ ದಿನ 5, 11, 18, 24. ಇನ್ನು ಶುಭ ಬಣ್ಣ ನೋಡುವುದಾದರೆ ನೀಲಿ ಮತ್ತು ಕಪ್ಪು. ಇನ್ನು ಶುಭ ಸಂಖ್ಯೆ ನೋಡುವುದಾದರೆ 8. ಎಚ್ಚರಿಕೆ ದಿನಗಳು ನೋಡುವುದಾದರೆ ಆತುರ ನಿರ್ಧಾರಗಳು ತಪ್ಪಿಸಿ. ಯಾರನ್ನು ಅತಿಯಾಗಿ ನಂಬಬೇಡಿ. ಕೋಪ ನಿಯಂತ್ರಣದಲ್ಲಿರಲಿ. ಪರಿಹಾರ ಏನ್ ಮಾಡುವುದಂದ್ರೆ ಎಳ್ಳು ದಾನ ಮಾಡುವುದರಿಂದ ಉತ್ತಮ ಫಲ ಸಿಗುತ್ತದೆ. ಹಾಗೆ ಹನುಮಾನ್ ಚಾಲಿಸ ಪಠಣ ಮಾಡುವುದರಿಂದಲೂ ಒಳ್ಳೆಯದಾಗುವ ಸಾಧ್ಯತೆ ಇದೆ. ಒಟ್ಟಾರೆ ಏಪ್ರಿಲ್ ತಿಂಗಳು ಆರಂಭದಲ್ಲಿ ಸವಾಲುಗಳು ಇದ್ದರೂ ಕೊನೆಯಲ್ಲಿ ಉತ್ತಮ ಫಲ ನೀಡುವುದು ಖಂಡಿತ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.